ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಕನ್ನಡ ಭಾಷಾಭ್ಯಾಸವನ್ನ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈ ಭಾಷಾಭ್ಯಾಸದಲ್ಲಿ ಸಂಧಿಗಳು ಇನ್ಕ್ಲೂಡ್ ಆಗುತ್ತೆ, ಪದಗಳ ಅರ್ಥ ಗೊತ್ತಾಗುತ್ತೆ, ಜೊತೆಗೆ ಆ ವಾಕ್ಯಗಳ ರಚನೆ, ಯಾವ್ಯಾವ ವಾಕ್ಯಗಳು ಯಾವ ಸಂಬಂಧಪಟ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ಈ ಒಂದು 10ನೇ ತರಗತಿಯ ಕನ್ನಡ ಬುಕ್ ನಲ್ಲಿ ಇರುವಂತದ್ದು ಬೇಸಿಕ್ ಅನ್ನ ನಾವು ತಿಳ್ಕೋಬೇಕು ಅಂತ ಎಲ್ಲರೂ ಹೇಳ್ತೇವೆ. ಹಾಗಾಗಿ ಬೇಸಿಕ್ ಫೌಂಡೇಶನ್ಗೆ ನಾವು ಓದ್ ಬಂದಂತಹ ಏನು ಮಾಹಿತಿ ಏನಿದೆ ಅದು ನಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ನಾವು ಯಾಕಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಎಲ್ಲಾ ಎಕ್ಸಾಮ್ ಅನ್ನು ನೋಡಿದಾಗ 10ನೇ ತರಗತಿಯ ಭಾಷಾಭ್ಯಾಸದಲ್ಲಿ ಬಂದಂತಹ ಪದಗಳ ಅರ್ಥ ಆಗಿರ್ಬೋದು, ಸಂಧಿಗಳಾಗಿರ್ಬೋದು, ತಸ್ತಮ ತದ್ಭವಗಳಾಗಿರ್ಬೋದು, ಅದೇ ಬಂದಿದೆ, ಬೇಸಿಕ್ ಆಗಿ ಅದೇ ಬಂದಿದೆ. ಹಾಗಾಗಿ 10ನೇ ತರಗತಿಯಲ್ಲಿ 8, 9, 10 ಈ 3 ತರಗತಿಯಲ್ಲಿ ಬಂದಂತಹ ಕನ್ನಡದ್ದು ನಾವು ಕೆಲವು ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಶಬ್ದಾರ್ಥ ಕೊಟ್ಟಿದ್ದಾರೆ. ಮುಸುಕು, ಆವರಿಸು ಅನ್ನುವಂಥದ್ದು, ಕಂಪು ಅಂದ್ರೆ ಪರಿಮಳ, ಸುವಾಸನೆ ಅನ್ನುವಂತಹ ಒಂದು ಪದಗಳ ಅರ್ಥ ಬರುತ್ತೆ. ಛಾಯೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ, ನೆರಳು, ಶಾಡೋ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ನಂತರದಲ್ಲಿ ಕೂಟ ಅಂದ್ರೆ ಸಂಘ ಅಥವಾ ಜೊತೆ, ಗೆಳೆತನ, ಈ ರೀತಿಯಾದಂತಹ ಒಂದು ಅರ್ಥ ಬರುವಂತದ್ದು. ಇದಲ್ಲದೆ ಕೂಡ ಶಬ್ದಾರ್ಥ ಅಲ್ಲದೆ ಕೂಡ ಟಿಪ್ಪಣಿ ಕೂಡ ಬಂದಿದೆ. ಟಿಪ್ಪಣಿ ಏನ್ ಹೇಳುತ್ತೆ, ಕಾಮಧೇನು ಅಂತ. ಕಾಮಧೇನು ಅಂದ್ರೆ ನಾವೊಂದು ಪೌರಾಣಿಕ ಒಂದು ವಿಚಾರಗಳ ಕಲ್ಪನೆಗಳಲ್ಲಿ ಒಂದು ನೋಡ್ತಾ ಬರ್ತೀವಿ. ಕಾಮಧೇನು ಅಂದ್ರೆ ಕೇಳಿದ್ದನ್ನ ಕೊಡುವಂತಹ ದೇವಲೋಕದ ಹಸುವನ್ನ ನಾವು ಕಾಮಧೇನು ಅಂತ ಕರೀತೇವೆ. ಅದೇ ರೀತಿಯಾಗಿ ಸಂಜೀವಿನಿ ಅನ್ನುವಂತಹ ಪದ ಇದೆ. ಸಂಜೀವಿನಿ ಅನ್ನುವಂತಹ ಪದ ಏನ್ ಹೇಳುತ್ತೆ ಅಂದ್ರೆ ಇದು ಸತ್ತವರನ್ನ ಬದುಕಿಸುವಂತಹ ಒಂದು ಮೂಲಿಕೆ, ಒಂದು ಬಳ್ಳಿ ಇದು ಅಂತ ಕರೀತೇವೆ ನಾವು. ಅದು ಕೂಡ ನಾವು ಲತೆಯಾಗಿ ಬೆಳೆಯಿತು ಎಲ್ಲಿ, ದ್ರೋಣಾ ಪರ್ವತದಲ್ಲಿ ಬೆಳೆದಂತಹ ಒಂದು ಸಂಜೀವಿನಿ ಒಂದು ಬಳ್ಳಿ ಅಂತ ಕರೆಯುವಂಥದ್ದು. ಇದೆಲ್ಲ ಸಿಂಪಲ್ ಆದಂತ. ರೀಸೆಂಟ್ ಆಗಿ ಒಂದು ಎಕ್ಸಾಮ್ ನಲ್ಲಿ ನಾವು ನೋಡಿದೀವಿ, ಯಾವುದು ಮಣ್ಣಿ ಅನ್ನುವಂತಹ ಒಂದು ಪದ. ಮಣ್ಣಿ ಅನ್ನುವಂತಹ ಒಂದು ಪದ ಈ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ಒಂದು ಸಿಹಿ ತಿನಿಸನ್ನ ಮಾಡುವಂಥದ್ದು ಮಣ್ಣಿ ಅನ್ನುವಂಥದ್ದು, ಕಬ್ಬಿನ ಹಾಲಿನಿಂದ ಮಾಡುವಂತಹ ಒಂದು ಸಿಹಿ ಪದಾರ್ಥ. ಈ ರೀತಿಯಾದಂತಹ ಟಿಪ್ಪಣಿ ಪದಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇದನ್ನ ನಾವು ಕನ್ನಡದಲ್ಲಿ ಇರುವಂತಹ ಭಾಷಾಭ್ಯಾಸವನ್ನ ನಾವು ನೋಡ್ತಾ ಹೋದ್ರೆ 8, 9, 6ರಿಂದ 10ರ ಒಳಗಿನ ಭಾಷಾಭ್ಯಾಸ ನೋಡಿದ್ರೆ ನಿಮ್ಗೆ ಅಲ್ಲೇ ಕೇಳಿರುವಂತದ್ದು ಹೆಚ್ಚಿನದಾಗಿ ಅಲ್ಲಿಂದನೇ ಕ್ವಶನ್ಗಳು ಬರ್ತಾ ಹೋಗುತ್ತೆ. ಇನ್ನು ನಂತರದಲ್ಲಿ ನೋಡಿ ಭಾಷಾಭ್ಯಾಸವನ್ನ ಚರ್ಚೆಯನ್ನ ಮಾಡ್ತಾ ತಸ್ತಮ ತದ್ಭವಗಳನ್ನ ಹೊರತುಪಡಿಸಿ ಈ ಒಂದು ವಿಡಿಯೋದಲ್ಲಿ ನಾ ಮಾಡ್ತಾ ಹೋಗ್ತೀನಿ. ತಸ್ತಮ ತದ್ಭವಗಳು ಆಲ್ಮೋಸ್ಟ್ ಇಲ್ಲಿ ಸಾಕಷ್ಟಿದೆ. ಇಲ್ಲೊಂದು ಒಂದು 20-25 ತಸ್ತಮ ತತ್ವಗಳನ್ನ ನೋಡ್ತಾ ಹೋಗ್ತೀವಿ. ದನಿ, ದನಿ, ಆಕಾಶ, ಆಗಸ, ಮತ್ತೆ ವಿದ್ಯೆ, ವಿದ್ಯೆ ಅನ್ನುವಂಥದ್ದು, ಅವೆಲ್ಲವೂ ಕೂಡ ತಸ್ತಮ ತತ್ವಗಳನ್ನ ನಾವು ನೋಡ್ತಾ ಹೋಗುವಂಥದ್ದು. ಯಾಕೆಂದ್ರೆ ತಸ್ತಮ ತದ್ಭವಗಳು ಹೆಚ್ಚಿನದಾಗಿ ಈ ಒಂದು ಭಾಗದಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ತಸ್ತಮ ತದ್ಭವಗಳ ಮೇಲೂ ಕೂಡ ನೀವು ಹೆಚ್ಚಾದಂತಹ ಒಂದು ಒಲವನ್ನ ನೋಡ್ಬೇಕಾಗತ್ತೆ. 10 ಪ್ರಕಾರಗಳಲ್ಲಿ ತಸ್ತಮ ತದ್ಭವಗಳನ್ನ ನೋಡ್ತಾ ಹೋಗ್ತೀರಾ ನೀವು. 10 ಪ್ರಕಾರಗಳಲ್ಲಿ 10-11 ಪ್ರಕಾರಗಳಲ್ಲಿ ನಾವು ತಸ್ತಮ ತದ್ಭವಗಳನ್ನ ವಿಭಾಗ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಮೂರುತಿ ಅನ್ನುವಂಥದ್ದು, ಹೃದಯ, ಎದೆ ಅನ್ನುವಂಥದ್ದು, ರತ್ನ, ರತುನ ಅಂತ ಕರೆಯುತ್ತಾರೆ, ರತ್ನ ಅಂತ ಕರೆಯುವಂಥದ್ದು. ಆಮೇಲೆ ಯೋಗ, ಜೋಗ, ಶಾಂತ, ಸಾಂತ, ಇಲ್ಲಿ ಕುಮಾರ ಅಂತ ಇದೆ, ಕುವರ ಅಂತ ಕರೆಯುವಂಥದ್ದು. ಮತ್ತೆ ಶಿವ, ಶಿವ ಅನ್ನುವಂತಹ ಇಂತಹ ಸಾಕಷ್ಟು ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ಪದಗಳಿಗೆ ನಾನಾರ್ಥ ನನಗೆ ಕೆಲವೊಂದು ಗೊತ್ತಿಲ್ಲ, ಹಾಗಾಗಿ ಇದೊಂದನ್ನ ನಾನು ರಿಮೈನಿಂಗ್ ಇಟ್ಟು ಉಳಿದಂತಹ ಎಲ್ಲಾ ಭಾಷಾಭ್ಯಾಸಗಳನ್ನ ರಚನೆ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇರೋರು ಯಾರಾದ್ರೂ ತಸ್ತಮ ತದ್ಭವಗಳನ್ನ ಕಲ್ತವರು ಈ ಭಾಷಾಭ್ಯಾಸದಲ್ಲಿ ನಾನು ಚರ್ಚೆ ಮಾಡುವಂತಹ ತಸ್ತಮ ತದ್ಭವಗಳನ್ನ ಬರೆದು ಒಂದು PDF ಮಾಡಿ ಕಳಿಸಿದ್ರೆ ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ. ಬೇರೆಯವರಿಗೂ ಅನುಕೂಲ ಆಗುತ್ತೆ, ನಿಮ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬರ್ತೇನೆ. ನಂತರದಲ್ಲಿ ಇಲ್ಲಿ ದ್ವಿರುಕ್ತಿಗಳ ಬಗ್ಗೆ. ದ್ವಿರುಕ್ತಿ ಅಂದ್ರೆ 2 ಪದ ಒಂದೇ ಆಗಿರತ್ತೆ. ಇಲ್ಲಿ ಮಾತು 2 ಬಾರಿ ಬಳಸ್ತೀವಿ ಅಷ್ಟೇ ನಾವು. ಕೊರಗಿ, ಕೊರಗಿ, ಇಲ್ಲಿ ಒಂದು ಸರಿ ಕೊರಗಿ ಅನ್ನೋದು ಒಂದೇ ಪದದ ಅರ್ಥ, ಇನ್ನೊಂದು ಬಾರಿ ಅದನ್ನ ಬಳಸಿದೀವಿ ಅಷ್ಟೇ. ಕೊರಗಿ, ಕೊರಗಿ, ಕೇಳಿ, ಕೇಳಿ, ಆಡು, ಆಡು, ಇಂತಹ ಪದಗಳನ್ನ ದ್ವಿರುಕ್ತಿ ಅಂತ ಕರೀತೀವಿ. ಜೊತೆಗೆ ಕೂಡ ಇಲ್ಲಿ ಲೇಖನ ಚಿಹ್ನೆಗಳು ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಲೇಖನ ಚಿಹ್ನೆಗಳು ಅಂದ್ರೆ ಒಂದು ವಾಕ್ಯವನ್ನ ಪೂರ್ಣಗೊಳಿಸಿರುವಾಗ ಅಥವಾ ವಾಕ್ಯವನ್ನ ಕೇಳುವಾಗ, ಪ್ರಶ್ನೆಯನ್ನ ಮಾಡುವಾಗ, ಅಥವಾ ಸ್ಪೆಸಿಫಿಕ್ ಆಗಿ ಇಂಥದನ್ನೇ ಹೇಳ್ತಾ ಇದ್ದಾರೆ ಅನ್ನುವಂತಹ ಚಿಹ್ನೆಯನ್ನ
ಜೊತೆಗೆ ಇದಕ್ಕೆ ಇದು ಸಂಬಂಧಪಟ್ಟಿದೆ ಅನ್ನುವಂತ ಚಿಹ್ನೆ ಮಾಡುವಾಗ ಇಂತಹ ಪದ ಒಂದು ಲೇಖನ ಚಿಹ್ನೆಗಳನ್ನ, ಸಿಂಬಲ್ ವರ್ಡ್ಸ್ ಗಳನ್ನ ಮಾಡ್ತಾ ಹೋಗುವಂಥದ್ದು. ನೋಡಿ, ವಾಕ್ಯವನ್ನ ಪೂರ್ಣಗೊಳಿಸಿದಾಗ ನಾವು ಬಿಂದುವನ್ನ ಬಳಸ್ತೇವೆ, ಫುಲ್ ಸ್ಟಾಪ್ ಅನ್ನ ಬಳಸ್ತೇವೆ. ಇನ್ನು ಅಲ್ಪ ವಿರಾಮ, ಕಾಮನ್ನ ಬಳಸುವುದು ಯಾವಾಗ? ಯಾವುದೋ ಒಂದನ್ನ ಹೇಳ್ತಾ ಇರ್ತೀರ, ಇನ್ನೂ ಒಂದಿದೆ ಅದರ ಬಗ್ಗೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ಬೇಕಾದ್ರೆ ಅಲ್ಪ ವಿರಾಮವನ್ನ ಬಳಸ್ತೇವೆ. ನೋಡಿ, ನನ್ನ ತಾಯಿಯ ರುಚಿ, ಕಂಪು, ನುಡಿ, ನೋಟ, ಆಟ, ಕೂಟ, ಪಾಠಗಳನ್ನೆಲ್ಲ ಕಂಡುಕೊಂಡೆ ಅನ್ನುವಂಥದ್ದು. ಹಿಂಗೆ ನಾನಾ ಬಗೆಯವನ್ನ ಹೇಳಬೇಕಾದ್ರೆ ಅಲ್ಪ ವಿರಾಮಗಳನ್ನ ಬಳಸುವಂಥದ್ದು. ಇನ್ನು ನಂತರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ನಾವೇನಾದ್ರೂ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ, ಯಾರಿಗಾದ್ರೂ ಬರ್ತೀರಾ ಅಥವಾ ಹೋಗುತ್ತೀರಾ, ನಿನ್ನ ಹೆಸರು ಏನು ಅನ್ನುವಂತಹ ಒಂದು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನಾವು ಈ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೇವೆ ಅನ್ನುವಂಥದ್ದು. ಉದ್ಧರಣಾ ಚಿಹ್ನೆ ಅಂದ್ರೆ ನಾವು ಸ್ಪೆಸಿಫಿಕ್ ಆಗಿ ಒತ್ತಿ ಹೇಳುವಂತಹ ಮಾತುಗಳ ಮೇಲೆ ಈ ಒಂದು ಉದ್ಧರಣ ಚಿಹ್ನೆಗಳನ್ನ ಬಳಸ್ತೇವೆ. ಒಂದು ಸಿಂಗಲ್ ಯುನೈಟೆಡ್ ಕಾಮ ಅನ್ನುವಂಥದ್ದು ಮತ್ತೆ ಡಬಲ್ ಯುನೈಟೆಡ್ ಕಾಮದಲ್ಲಿ ಬಳಸುವಂತಹ ಒಂದು ನಾವು ಪದವನ್ನ ಬಳಸ್ತಾ ಹೋಗ್ತೇವೆ. ಇಲ್ಲಿ ಎಲೆ, ಸೂರ್ಯ, ಎಲ್ಲಿದ್ದೆ, ಇಂತಹ ಉದಾಹರಣೆಗಳನ್ನ ನಾವು ನೋಡ್ತೇವೆ. ವಿವರಣಾತ್ಮಕ ಚಿಹ್ನೆಗಳನ್ನು ಅಷ್ಟೇ, ಯಾವುದಾದ್ರ ಬಗ್ಗೆ ಒಂದು ಸೂಚಿಸುವಂಥದ್ದು, ಯಾವುದೋ ಒಂದು ಹಣ್ಣಿನ ಬಗ್ಗೆ ಆಗಿರ್ಲಿ, ಯಾವುದೋ ಒಂದು ನಾವು ಒಂದು ಸ್ಪೆಸಿಫಿಕ್ ವರ್ಡ್ ಬಗ್ಗೆ ತಿಳಿಸ್ತಾ ಇದೀವಿ ಅಂದ್ರೆ ಆ ವಿವರಣಾತ್ಮಕ ಚಿಹ್ನೆಯನ್ನ ಬಳಸುವಂಥದ್ದು. ಇದೆಲ್ಲ ಭಾಷಾಭ್ಯಾಸದಲ್ಲಿ 1ನೇ ಚಾಪ್ಟರ್ ಅಲ್ಲಿ ಬಂದಿರುವಂಥದ್ದು. ಇನ್ನು 2ನೇ ಚಾಪ್ಟರ್ ಅಲ್ಲಿ ಏನೇನಿದೆ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇಲ್ಲೂ ಕೂಡ ನಾನು ತಸ್ತಮ ತದ್ಭವಗಳ ಬಗ್ಗೆ ಬಂದಿರುವಂಥದ್ದು. ಇದಿ, ಚಿದಿ, ಸಂತೋಷ, ಆಶ್ಚರ್ಯ, ಅಚ್ಚರಿ ಅನ್ನುವಂಥದ್ದು, ಈ ರೀತಿಯಾದಂತಹ ಪದಗಳು ಬಂದಿದೆ. ಇದು 2ನೇ ಒಂದು ಕಾಲಂನಲ್ಲಿ. ಕೂಡಿಸಿ ಬರೆಯಿರಿ ಅಂತ ಕೇಳಿದರೆ ನೀನು ಪ್ಲಸ್ ಈಗ, ನೀನೀಗ, ಪರಮ ಪ್ಲಸ್ ಆಶ್ಚರ್ಯ, ಪರಮಾಶ್ಚರ್ಯ. ಹಾಗೆ ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ, ಸಹಾಯ ಪ್ಲಸ್ ಆಯಿತು, ಸಹಾಯ ಆಯಿತು. ಆಮೇಲೆ ಇನ್ನೂ ಪ್ಲಸ್ ಎಲ್ಲಿ, ಇನ್ನೆಲ್ಲಿ, ಈ ರೀತಿಯಾದಂತಹ ಪದಗಳನ್ನ ನಾವು ನೋಡ್ತಾ ಬರುವಂಥದ್ದು. ಇನ್ನು ನಂತರದಲ್ಲಿ ನೋಡಿ, ಕೆಲವೊಂದು ಪದಗಳಿಗೆ ನಾನಾರ್ಥಗಳನ್ನ ಬಳಸುವಂಥದ್ದು. ಇಲ್ಲಿ ಪರಮಾನಗಿ ಅಂತ ಬಂದಿದ್ದಾರೆ. ಇಲ್ಲಿ ಲೈಸೆನ್ಸ್ ಅನ್ನುವಂತಹ ಒಂದು ಪದವನ್ನ ಬಳಸಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗೆ ವಾಹನ ಕಾಯ್ದೆಯಲ್ಲಿ ಬರುವಂತಹ ಒಂದು ತಿದ್ದುಪಡಿ ಕೂಡ ಆಗಿರುವಂಥದ್ದು. ಹಾಗಾಗಿ ಇಂತಹ ಪದಗಳನ್ನ ಬಳಕೆ ಮಾಡಬಹುದು. ಪರವಾನಗಿ ಅಂದ್ರೆ ಅನುಮತಿ ಅನ್ನುವಂತಹ ಒಂದು ಅರ್ಥವನ್ನ ಕೊಡುವಂಥದ್ದು. ಜೊತೆಗೆ ನೋಡಿ, ಉಪ್ಪು ಕಾಗದ ಅಂದ್ರೆ ಈ ಉಸುಕಿನಿಂದ ಕಾಗದ ಅಂದ್ರೆ ಮರವನ್ನ ತೀಡಿ ಒಂದು ನುಣುಪಾಗಿ ಮಾಡುವಂತಹ ಸ್ಯಾಂಡ್ ಪೇಪರ್ಗಳನ್ನ ನಾವು, ಮರಳು ಕಾಗದವನ್ನ ನಾವು ಉಪ್ಪು ಕಾಗದ ಅಂತ ಕರೀತೇವೆ. ಅದು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೀಕರಣೆ ನೋಡಿ, ನಾನು ಹೇಳಿದೆ ನಿಮ್ಗೆ, ಮಣ್ಣಿ ಅನ್ನುವಂತಹ ಪದದ ಮೇಲೆ ಕೇಳಿರುವಂತಹ ಓದುವರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಅದೇ ರೀತಿಯಾಗಿ ಸೀಕರಣೆ ಅಂದ್ರೆ ಮಲೆನಾಡು ಇಂತಹ ಭಾಗದಲ್ಲಿ ಮಾವಿನ ಹಣ್ಣಿನಿಂದ ಒಂದು ಖಾದ್ಯವನ್ನ ಮಾಡ್ತಾರೆ, ದವ ರೂಪದ ಒಂದು ಸಿಹಿ ತಿಂಡಿಯನ್ನ ಮಾಡ್ತಾರೆ, ಅದನ್ನ ಸೀಕರಣೆ ಅಂತ ಕರೆಯುವಂಥದ್ದು. ಇನ್ನು ನಂತರದಲ್ಲಿ ಒಂದು ಪದಕ್ಕೆ ನಾನಾ ಅರ್ಥಗಳನ್ನ ಕೊಡುವಂತಹ ಪದಗಳು ಕೂಡ ಇಲ್ಲಿ ಭಾಷಾಭ್ಯಾಸದಲ್ಲಿ ಕೊಟ್ಟಿರುವಂತ. ಕರಿ ಅನ್ನುವಂಥದ್ದು, ಕರಿ ಅಂದ್ರೆ ಕಪ್ಪು, ಎಲ್ರಿಗೂ ಗೊತ್ತಿದೆ, ಕಪ್ಪಿಗಿದೆಯಾ, ಕರಿಯ ನೀನು ಅಂತ ಕರೀತಾರೆ. ಜೊತೆಗೆ ಆನೆಯನ್ನು ಕೂಡ ನಾವು ಕರಿ ಅಂತ ಕರಿತೇವೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬಿ ಅಂದ್ರೆ ಕಂಪ್ಲೀಟ್ ಅಥವಾ ನಾವು ಪೂರ್ಣ ಅನ್ನುವಂಥದ್ದು, ಅಥವಾ ತುಂಬಿ ಬಾ ಅಥವಾ ಭಾವ ತುಂಬಿ ಅಂದ್ರೆ ಸಂತೋಷ ಉಕ್ಕಿ ಬರುವಂಥದ್ದು, ಉಕ್ಕು ಅಂತ ಪದವನ್ನು ಕೂಡ ನಾವು ಬಳಸುವಂಥದ್ದು. ಉರುಳು ಅಂದ್ರೆ ಕಾಲ ಅಂದ್ರೆ ಮುಂದೆ ಹೋಗು ಅನ್ನುವಂಥದ್ದು, ಅಥವಾ ನೀವು ಉಲ್ಟಾ ಪಲ್ಟಾ ಆಗಿ ಉರುಳು ಅನ್ನುವಂತಹ ಒಂದು ಪದವನ್ನ ಕೂಡ ನಾವು ಬಳಸುವಂಥದ್ದು. ಈ ರೀತಿ ನಾನಾ ಅರ್ಥಗಳು ಬರುವಂತಹ ಪದಗಳು ಕೂಡ ಇಲ್ಲಿರುವಂಥದ್ದು. ನಿಷೇಧಾರ್ಥಕ ರೂಪ, ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಕರಿತೇವೆ. ಇಲ್ಲಿ ಕ್ರಿಯಾಪದದ ಮೂಲ ರೂಪ, ಇಲ್ಲಿ ನಿಷೇಧ ರೂಪ ಕೇಳಿದ್ದಾರೆ. ನಿಷೇಧ ಅಂದ್ರೆ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಊಟ ಮಾಡಲ್ಲ, ಇದು ನಾನು ನಿಷೇಧಾರ್ಥಕ ರೂಪ. ನಾನು ಈಗ ಬರೆಯುವುದಿಲ್ಲ ಅನ್ನುವಂಥದ್ದು ನಿಷೇಧಾರ್ಥಕ ರೂಪ. ಬರಿತೀನಿ ಅನ್ನುವಂಥದ್ದು ಸಾಮಾನ್ಯ ರೂಪ. ಈ ರೀತಿಯಾದಂತಹ ಒಂದು ಪದಗಳನ್ನ ತಿನ್ನೆನು ಅಥವಾ ತಿನ್ನದು ಅನ್ನುವಂತಹ ಒಂದು ಪದವನ್ನ ಬಳಸುವಂಥದ್ದು. ಲಟ್ಟಿಸು ಅಂದ್ರೆ ಲಟ್ಟಿಸನು, ಈ ಲಟ್ಟದು ಅನ್ನುವಂತಹ ಒಂದು ಪದವನ್ನ ಬಳಸುವಂಥದ್ದು. ಮಾಡದು ಅನ್ನುವಂತಹ ಒಂದು ನಿಷೇಧಾರ್ಥಕ ರೂಪವನ್ನ ಬರೆಯುವಂತಹ ಕೆಲಸ ಇಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲಿ ಕೆಲವೊಂದು ನುಡಿಗಟ್ಟುಗಳನ್ನ ಕೊಟ್ಟು ಇದರ ಒಂದು ಅರ್ಥವನ್ನ ಬರೆಯಿರಿ ಅನ್ನುವಂತಹದ್ದು ಕೊಟ್ಟಿದ್ದಾರೆ.
ನೀರು ಕುಡಿದಂತೆ ಅನ್ನುವಂತಹ ಒಂದು ಪದ ಕೊಟ್ಟಿದ್ದಾರೆ. ನೀರು ಕುಡಿದಂತೆ ಅಂದ್ರೆ ಸುಲಭವಾಗಿ ನಾನು ಒಂದು ಕೆಲಸವನ್ನ ನೀರು ಕುಡಿದಂತೆ ಅಂದ್ರೆ ನೀರು ಕುಡಿಯೋದು ಅಂದ್ರೆ ಒಂದು ಸುಲಭ ಪ್ರಕ್ರಿಯೆ. ಆ ರೀತಿಯಾದಂತಹ ಒಂದು ನೀರು ಕುಡಿದಂತೆ ಕೆಲಸ ಮಾಡಿದೆ. ಆಮೇಲೆ ಕಬ್ಬಿಣದ ಕಡಲೆ ಅಂದ್ರೆ ಕಠಿಣವಾದಂತಹ ಕೆಲಸವನ್ನ ಅಕ್ಕೆ ನಾವು ಕಬ್ಬಿಣದ ಕಡಲೆ ಅಂದ್ರೆ ಕಬ್ಬಿಣದ ಕಡಲೆ ಅದು ಬಾಯಿಲಿ ಅಗಿಯೋಕೆ ಕಷ್ಟ ಆಗತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥದ್ದು. ಕಣ್ಣು ಕೆಂಪಾಗುವ ಅಂದ್ರೆ ರೊಚ್ಚ ಅಥವಾ ಸಿಟ್ಟನ್ನು ಮಾಡು, ಅವನ ಮೇಲೆ ಕೋಪಗೊಳ್ಳು ಅನ್ನುವಂಥದ್ದು. ಬೆನ್ನಟ್ಟು ಅಂದ್ರೆ ಅವನನ್ನ ಹಿಂಬಾಲಿಸು ಅಂತ, ಹಿಂಬಾಲಿಸು ಅನ್ನುವಂಥದ್ದು. ಹುಬ್ಬೇರಿಸು ಅಂದ್ರೆ ಏನು ಆಶ್ಚರ್ಯಗೊಳ್ಳು ಅಥವಾ ನಾವೇನೋ ಒಂದು ಪ್ರಕ್ರಿಯೆಯನ್ನ ತೋರಿಸುವಾಗ ಹುಬ್ಬೇರಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೇವೆ, ಅದನ್ನ ನಾವು ಹುಬ್ಬೇರಿಸುವ ಅನ್ನುವಂತಹ ಒಂದು ಪದವನ್ನ ಬಳಸುವಂಥದ್ದು. ಇದು ಭಾಷಾಭ್ಯಾಸದಂತ. ಇನ್ನು ದಂಡಿಗೆ ಅನ್ನುವಂತಹ ಪದದ ಶಬ್ದಾರ್ಥ ಇದೆ ಇಲ್ಲಿ. ದಂಡಿಗೆ ಅಂದ್ರೆ ಮರದ ಹಿಡಿ. ಈಗ ಒಂದು ಕೊಡಲಿಯನ್ನ ನೀವು ಮಾಡಿರ್ತೀರಾ, ಅದರ ಒಂದು ಬುಡಕ್ಕೆ ಒಂದು ಹಿಡಿತವನ್ನ ಬಳಸಿರ್ತಾರೆ, ಇದನ್ನ ನಾವು ದಂಡಿಗೆ ಅಂತ ಪದವನ್ನು. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ದಂಡಿಗೆ ಅನ್ನುವಂಥ ಪದಕ್ಕೆ ಬೇರೆ ಅರ್ಥ ಇದೆ. ದಂಡಿಗೆ ಅಂದ್ರೆ ಬದಿಗೆ ಅಥವಾ ಸರಿಸು ಅಥವಾ ಇನ್ನು ದಡ ಅನ್ನುವಂತಹ ಒಂದು ಪದವನ್ನು ಕೂಡ ಇಲ್ಲಿ ಬಳಸ್ತಾರೆ. ಈ ರೀತಿಯಾಗಿ ವಾಸ್ತು ನೋಡಿ, ವಾಸ್ತು ಅನ್ನುವಂಥದ್ದು ಗೊತ್ತಿರಬೇಕು. ವಾಸ್ತು ಅಂದ್ರೆ ಕಟ್ಟಡ ನಿರ್ಮಾಣ ವಿದ್ಯೆ. ನಾವೀಗ ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಚಿಹ್ನೆಗಳನ್ನ ಹಾಕಿ, ಹೀಗೆ ರೌಂಡ್ ಅನ್ನು ಹಾಕಿ, ಈ ಭಾಗ ಅಗ್ನಿ ಮೂಲೆ, ವಾಯು ಮೂಲೆ, ಈಶಾನ್ಯ ಮೂಲೆ, ಈ ರೀತಿಯಾದಂತಹ ವಾಸ್ತುಗಳ ಮೂಲಕವಾಗಿ ಆ ಒಂದು ಮನೆಯನ್ನ ನಿರ್ಮಾಣವನ್ನ ಮಾಡ್ತೇವೆ. ಅದಕ್ಕೆ ನಾವು ವಾಸ್ತು ಅಂತ ಕರೆಯುವಂಥದ್ದು. ಇನ್ನು ನಂತರದಲ್ಲಿ ನೋಡಿ, ತಳತಳ, ದಡ ಇದೆಲ್ಲ ದ್ವಿರುಕ್ತಿ. ಒಂದೇ ಪದ ಎರಡು ರೀತಿ ಬಂದಿರುವಂತದ್ದು ನಾವು ನೋಡ್ತೇವೆ. ದ್ವಿರುಕ್ತಿ ಅಂತಾರೆ ಕ್ಷಣ, ಇವೆಲ್ಲ ಇದೇ ರೀತಿಯಾದಂತಹ 5 ದ್ವಿರುಕ್ತಿಗಳನ್ನು ಬರೆಯಿರಿ ಅಂತಾನೂ ಕೂಡ ನಾವು ಕೊಟ್ಟಿರುವಂತದ್ದು. ಇಲ್ಲಿ ನಂತರದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ನೀಡಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಭಕ್ತಿ ಪ್ರತ್ಯಯಗಳು ನಾವು 7 ವಿಭಕ್ತಿ ಪ್ರತ್ಯಯಗಳನ್ನ ಕನ್ನಡದಲ್ಲಿ ನೋಡ್ತಾ ಹೋಗ್ತೀವಿ. ಸಂಬೋಧನಾ ಶೇಷ 8 ವಿಭಕ್ತಿ ಪ್ರತ್ಯಯಗಳನ್ನ ನೋಡುವಂಥದ್ದು. ನಾವಿಲ್ಲಿ ಹೋಗಬೇಕೆಂಬ ಸಾರಿ ಇಲ್ಲಿ ಇಲ್ಲಲ್ಲ, ಭಾರತದಲ್ಲಿ ಅಲ್ಲಿ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ನಾವಿಲ್ಲಿ ಕಾಣುತ್ತೇವೆ. ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಸಪ್ತಮಿ. ಹಿಮಾಲಯಕ್ಕೆ ಕೆ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇನ್ನು ನಂತರದಲ್ಲಿ ಹಿಮಾಲಯದ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಆಮೇಲೆ ಋಷಿಕೇಶವನ್ನು ಅನ್ನುವಂಥದ್ದು ಇದು ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಈ ರೀತಿಯಾಗಿ ದ್ವಿತೀಯ ಪ್ರತ್ಯಯ ಒಂದು ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡ್ತಾ ಹೋಗುವಂಥದ್ದು. ಇಲ್ಲಿ ನಂತರದಲ್ಲಿ ಸಂಧಿಗಳನ್ನ ಬಿಡಿಸಿ ಬರೆಯಿರಿ ಮತ್ತು ಹೆಸರಿಸಿ, ಅವರ ಹೆಸರನ್ನ ಬರೆಯಿರಿ ಅನ್ನುವಂಥದ್ದು ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಒಂದು ನಿಮಿಷ ನಾನು ತಿಳಿಸ್ತೇನೆ ನಿಮ್ಗೆ. ಇಲ್ಲಿ ಹೋಗಬೇಕೆಂಬ ಅನ್ನುವಂಥ ಒಂದು ಪದವನ್ನ ಕೊಟ್ಟಿದ್ದಾರೆ ಇಲ್ಲಿ. ಇದು ಹೋಗಬೇಕೆಂಬ ಇದು ಪ್ರಕೃತಿ ಭಾವ ಆಗುತ್ತೆ. ದೆಹಲಿಯಿಂದ ಯಕಾರಾಗಮ ಸಂಧಿ. ನಂತರದಲ್ಲಿ ಪರ್ವತ ಪ್ಲಸ್ ಪರ್ವತವನ್ನು, ಇಲ್ಲಿ ವಕಾರಾಗಮ ಸಂಧಿ. ಸ್ವರ್ಗ ಪ್ಲಸ್ ಇಲ್ಲಿ ನೋಡ್ಕೊಳ್ಳಿ ಆರೋಹಿಣಿ, ಸ್ವರ್ಗ ಪ್ಲಸ್ ಆರೋಹಿಣಿ, ಸ್ವರ್ಗಾರೋಹಿಣಿ, ಲೋಪ ಸಂಧಿ ಆಗತ್ತೆ. ಇಲ್ಲಿ ಕೇದಾರ ಪ್ಲಸ್ ಕೇದಾರೇಶ್ವರ ಗುಣ ಸಂಧಿ ಆಗುವಂತ. ಈ ರೀತಿಯಾದಂತಹ ಒಂದು ಸಂಧಿ ಪ್ರಕ್ರಿಯೆಗಳನ್ನ ನಾವು ಬರಿಬೇಕಾಗತ್ತೆ. ಇಲ್ಲಿ ಕೂಡ ಬಿಡಿಸಿ ಬರೆಯರಿ ಕೇಳಿದ್ದಾರೆ. ಹಾಡುತ್ತಾ ಪ್ಲಸ್ ಹಾಡುತ್ತಿದ್ದ. ಹಾಗೆ ಲೋಕ ಪ್ಲಸ್ ಲೋಕವನ್ನು, ತಂದು ಪ್ಲಸ್ ತಂದೊಡ್ಡಿತು, ರಥ ಪ್ಲಸ್ ರಥೋತ್ಸವ, ನವ ಪ್ಲಸ್ ನವೋದಯ, ಈ ರೀತಿಯಾದಂಥದ್ದು. ಜೊತೆಗೆ ಇಲ್ಲಿ ವಿರುದ್ಧಾರ್ಥಕ ಪದಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೋಡಿ, ಅನುಭವ, ಜ್ಞಾನ, ದುರ್ದೈವ, ವೇಳೆ, ಶುದ್ಧ, ಆಸಕ್ತಿ, ವಿಫಲತೆ, ಸಫಲತೆ, ಆಸಕ್ತಿ, ನಿರಾಸಕ್ತಿ, ಶುದ್ಧ, ಅಶುದ್ಧ, ವೇಳೆಗೆ ಆ ವೇಳೆ ಅನ್ಕೊಂತೀನಿ. ಅದಕ್ಕೇನಾದ್ರೂ ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ದುರ್ದೈವ, ಸುದೈವ, ಜ್ಞಾನ, ಅಜ್ಞಾನ, ಈ ರೀತಿಯಾದಂತಹ ಪದಗಳನ್ನ ಕೇಳುವಂಥದ್ದು. ಇಲ್ಲಿ
ಕೆಳಗಿನ ಕ್ರಿಯಾಪದಗಳಲ್ಲಿ ಧಾತುಗಳನ್ನ ಗುರುತಿಸಿ ಅಂತ ಕೇಳ್ತಾರೆ. ಧಾತು ಅಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳ್ತೇವೆ. ಅಂದ್ರೆ ನೋಡನು ಅನ್ನುವಂಥದ್ದು, ನೋಡು ಅಥವಾ ನೋಟ ಅನ್ನುವಂಥದ್ದು ಒಂದು ಧಾತು ಆಗುತ್ತೆ. ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ಪ್ರಕ್ರಿಯೆ ಅನ್ನುವಂಥದ್ದು ನಾವು ಬರೀಬೇಕಷ್ಟೆ. ನುಡಿಸು, ನುಡಿ ಅನ್ನುವಂಥದ್ದು ಧಾತುವಾಗುತ್ತೆ. ಮಾಡಿದರು, ಮಾಡು ಅನ್ನುವಂಥದ್ದು ಒಂದು ಧಾತುವಾಗುತ್ತೆ. ಕಳೆದುಕೊಳ್ಳು ಅಂದ್ರೆ ಕಳೆದುಕೊಳ್ಳು ಕಳೆ ಅನ್ನುವಂಥದ್ದು ಧಾತುವಾಗುತ್ತೆ. ಇದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಇನ್ನು ನಂತರದಲ್ಲಿ ನೋಡಿ, ವಂಗ. ವಂಗ ಅಂದ್ರೆ ಅರ್ಥ ಏನ್ ಬರುತ್ತೆ, ಬಂಗಾಳ ಅನ್ನುವಂಥದ್ದು. ಬಂಗಾಳ, ನೀವು ರಾಷ್ಟ್ರಗೀತೆಗಳೆಲ್ಲ ನೋಡಿರ್ಬೋದು. ವಂಗ ಅಂತ ಒಂದು ಪದವನ್ನ ಬಳಸಿ ಇರುವಂತದ್ದು. ಹಾಗೆಯೇ ಬೈರಾಗಿ. ಬೈರಾಗಿ ಅಂದ್ರೆ ವಿರಕ್ತ ಅನ್ನುವಂತಹ ಒಂದು ಅರ್ಥವನ್ನ ಬರುವಂತದ್ದು. ಜೊತೆಗೆ ನೋಡಿ, ಸ್ವಾವಲಂಬನೆ ಅಂತ ಕೇಳಿದ್ದಾರೆ. ಸ್ವಾವಲಂಬನೆ ಅಂದ್ರೆ ತಮಗೆ ತಾವೇ ಆಧಾರವಾಗುವಂಥದ್ದು, ಅವನು ಬಹಳ ಸ್ವಾವಲಂಬಿ ಅನ್ನುವಂತಹ ಒಂದು ಪದವನ್ನ ಬಳಸ್ತೇವೆ. ಕಣಿಯರು ಅಂತ ಒಂದು ಪದ ಬಂದಿದೆ. ಇದು ಹಿಂದುಳಿದ ವರ್ಗಗಳ ಒಂದು ಗುಂಪನ್ನ ನಾವು ಕಣಿಯರು ಅಂತ ಕರಿತೇವೆ. ಮುಟ್ಟುಗೋಲು ಅಂದ್ರೆ ಕಾನೂನು ಬಾಹಿರವಾದದ್ದನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವುದನ್ನ ನಾವು ಮುಟ್ಟುಗೋಲು ಹಾಕಿಕೊಳ್ಳುವಂಥದ್ದು. ಇದು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ನಂತರದಲ್ಲಿ ನೋಡಿ, ವಾರಾಶಿ. ವಾರಾಶಿ ಅನ್ನುವಂಥದ್ದು ಕೆಲವೊಂದು ಪದಕ್ಕೆ ನಾವು ಗೊತ್ತಿರೋದಿಲ್ಲ ಆನ್ಸರ್, ಹಾಗಾಗಿ ಸಮುದ್ರ, ಅಬುದಿ, ಅಬುದಿ ಅಂತಾನೂ ಕರಿತೀವಿ ನಾವು. ನಂತರ ಪುಂಜ ಅಂದ್ರೆ ಸಮೂಹ, ಗುಂಪು ಅನ್ನುವಂಥ ನಕ್ಷತ್ರಗಳ ಪುಂಜಗಳ ಸಾಲು ಅಂತ ಕರಿತೇವೆ. ಆವಾಗ್ನಿ ಅಂದ್ರೆ ಆಲಕ್ಷ್ಯ ತೋರುವಂಥದ್ದು. ಉತ್ಥಾನ ಅಂದ್ರೆ ಉದಯ, ಬೆಳಗು, ಆ ರೀತಿಯಾದಂತಹ ಅರ್ಥ. ವಿಖ್ಯಾತಿ ಅಂದ್ರೆ ಕೀರ್ತಿ ಅನ್ನುವಂಥದ್ದು, ಕೀರ್ತಿ ಅನ್ನುವಂಥದ್ದು. ಹೇರಾಸೆ ಅಂದ್ರೆ ದೊಡ್ಡದಾದಂತಹ ಆಸೆ, ಬಿಗ್ ಡ್ರೀಮ್. ನಂತರದಲ್ಲಿ ಅಜರಾಮರ ಅಂದ್ರೆ ಶಾಶ್ವತ, ಇಮ್ಮಾರ್ಟಲ್ ಆಗಿರುವಂಥದ್ದು. ಈ ರೀತಿಯಾದಂತಹ ಪದಗಳನ್ನ ನಾವು ಬಳಸುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇನ್ನು ನಂತರದಲ್ಲಿ ಗುಂಪಿಗೆ ಸೇರಿದ ಪದವನ್ನ ಕೇಳಿದರೆ ಕೆಲವೊಂದು ಬಾರಿ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಿಗ್ರಹ, ಲೋಗ, ಕಂಪು, ಹಾಗೆ ಗಾಜು ಅನ್ನುವಂಥದ್ದು, ಅದನ್ನ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಸಂಧಿಗಳ ಬಗ್ಗೆನೂ ಕೇಳಿರುವಂಥದ್ದು ನಾವು ನೋಡ್ಬೇಕಾಗತ್ತೆ. ಭೂಮಿಗಿಳಿದು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಭೂಮಿಗೆ ಪ್ಲಸ್ ಇಳಿದು, ಭೂಮಿಗಿಳಿದು ಲೋಪಸಂಧಿ. ಸೌಂದರ್ಯ ಪ್ಲಸ್ ಅಮೃತ, ಸೌಂದರ್ಯಾಮೃತ. ಸೌಂದರ್ಯ ಪ್ಲಸ್ ಉಪಾಸಕ, ಸೌಂದರ್ಯ ಉಪಾಸಕ. ಜಗದೀಶ್ವರ, ಜಗದ ಪ್ಲಸ್ ಈಶ್ವರ, ಜಗದೀಶ್ವರ. ಸವರ್ಣ ದೀರ್ಘ ಸಂಧಿ. ಈ ರೀತಿಯಾದಂತಹ ಒಂದು ಪದಗಳನ್ನ ನಾವು ನೋಡ್ತೇವೆ. ಇಲ್ಲೂ ಕೂಡ ತಸ್ತಮ ತದ್ಭವಗಳನ್ನ ಕೇಳಿದರೆ 4ನೇ ಒಂದು ಚಾರ್ಟ್ ಅನ್ನು ನೀವು ಮಾಡಬಹುದು. ಜೊತೆಗೆ ವಿರುದ್ಧಾರ್ಥಕ ಪದಗಳನ್ನು ಕೂಡ ಕೇಳಿರುವಂತ ಕೀರ್ತಿ, ಅಪಕೀರ್ತಿ, ಆಕರ್ಷಣೆ, ನಿರಾಕರ್ಷಣೆ, ಸಂದೇಹ, ನಿಸ್ಸಂದೇಹ, ಅಕ್ಷಯ ಅನ್ನೋದಕ್ಕೆ ಪದಕ್ಕೆ ನನಗೆ ಗೊತ್ತಿಲ್ಲ. ನೀವೇನಾದ್ರು ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಂತರದಲ್ಲಿ ನೋಡಿ, ಅನ್ಯ ಲಿಂಗವನ್ನ ಬರೆಯಿರಿ. ಅನ್ಯಲಿಂಗ ಅಂದ್ರೆ ಇಲ್ಲಿ ಸ್ತ್ರೀಲಿಂಗ ಕೊಟ್ಟಿದ್ರೆ ಪುಲ್ಲಿಂಗ ಬರೆಯುವಂಥದ್ದು, ಅಥವಾ ಪುಲ್ಲಿಂಗ ಕೊಟ್ಟಿದ್ರೆ ಸ್ತ್ರೀಲಿಂಗ ಬರೆಯುವಂತ. ರಾಣಿ ಅಂದ್ರೆ ರಾಜ, ಕವಿ ಅಂದ್ರೆ ಕವಯಿತ್ರಿ, ಕಾರ ಅಂತ ಕೊಟ್ಟಿದ್ರೆ ಪುಲ್ಲಿಂಗ ಕೊಟ್ಟಿದ್ದಾರೆ, ಸ್ತ್ರೀಲಿಂಗ ಬರೀಬೇಕು. ಇಲ್ಲಿ ಇತಿಹಾಸಕಾರಿಣಿ ಅನ್ನುವಂಥದ್ದು. ಪ್ರಜ್ಞಾವಂತ ಕೇಳಿದರೆ ಪ್ರಜ್ಞಾವಂತೆ, ನಾಯಕ, ನಾಯಕಿ, ಈ ರೀತಿಯದು. ಬಹುವಚನವನ್ನು ಬರಿಬೇಕಾದ್ರೆ ಅಧ್ಯಕ್ಷರು ಅನ್ನುವಂಥದ್ದು. ಅಧ್ಯಕ್ಷ ಇಲ್ಲಿ ಕೊಟ್ಟಿದ್ದಾರೆ, ಅಧ್ಯಕ್ಷರು. ರಾಣಿ, ರಾಣಿಯರು. ನಿರ್ಮಾಪಕರು, ನಾಗರಿಕರು, ರೈತರು. ಈ ರೀತಿಯಾದ ಬಹುವಚನವನ್ನ ಬರಿಬೇಕಾಗುತ್ತೆ. ಇನ್ನು ನಂತರದಲ್ಲಿ ಇನ್ನೊಂದು ಪದವನ್ನ ನೋಡಿದೀವಿ. ಪದಗಳ ಅರ್ಥದಲ್ಲಿ ಬಡಾವಣೆ ಅಂದ್ರೆ ವಿಸ್ತರಣ. ಯಾವುದೇ ಒಂದು ಬಡಾವಣೆಯಲ್ಲಿ ನಾನು ಇದೀನಿ ಅಂದ್ರೆ ವಿಸ್ತರಣ ಅನ್ನುವಂತಹ ಒಂದು ಪದವನ್ನ ಬಳಸಬೇಕಾಗತ್ತೆ. ನೋಡಿ, ಇಲ್ಲಿ ಟಿಪ್ಪಣಿಯಲ್ಲಿ ಕೆಲವೊಂದು ಪದಗಳನ್ನ ನಾವು ಬರೆದಿದ್ದೀನಿ. ನೊಣಪ್ರತಿ ಅನ್ನುವಂಥದ್ದು, ಇದ್ದದ್ದನ್ನ ಇದ್ದದ ಹಾಗೆ. ನಾನು ಮಕ್ಕಿ ಕಾಮಕ್ಕಿ ಅಂತ ಒಂದು ಪದವನ್ನ ಬಳಸ್ತೇವೆ. ಮಕ್ಕಿ ಕಾಮಕ್ಕಿ ಅಂದ್ರೆ, ಮಕ್ಕಿ ಕಾಮಕ್ಕಿ ಅಂದ್ರೆ ನಾನೊಂದು ಫ್ರೆಂಡ್ ಹತ್ರ ಒಂದು ಬುಕ್ ಅನ್ನ ಇಸ್ಕೊ ಬಂದಿರ್ತೀನಿ. ಅವನ ನೋಟ್ಸ್ ಅನ್ನ ಕಾಪಿ ಮಾಡೋಕ್ಕೋಸ್ಕರವಾಗಿ. ಯಾವುದೋ ಒಂದು ವೇಳೆಯಲ್ಲಿ ನನ್ನ ಸ್ನೇಹಿತ ಏನ್ ಮಾಡಿರ್ತಾನೆ, ನೊಣ ಬಂದಿರುತ್ತೆ. ಆ ನೊಣ ಏನ್ ಮಾಡಿರುತ್ತೆ, ಅವನ ಬುಕ್ ಮೇಲೆ ಕೂತಿರುತ್ತೆ. ಅದನ್ನ ಮಡ್ಚಿಡುವ ಸಂದರ್ಭದಲ್ಲಿ ಆ ನೊಣವನ್ನ ಸೇರಿಸಿ ಮಡ್ಚಿರ್ತಾನೆ. ಅದು ಆ ನೊಣ ಅಲ್ಲೇ ಸತ್ತಿರುತ್ತೆ. ಆ ನೋಟ್ಸ್ ಅನ್ನ ನಾನ್ ತಂದು ಬರಿಬೇಕಾದ್ರೆ ಆ ನೊಣವನ್ನ ಆ ಜಾಗದಲ್ಲಿ ಅಣಿಸಿರ್ತಾನೆ. ಅಂದ್ರೆ ಇದಕ್ಕೂ ಸಂಬಂಧಪಟ್ಟಿದೆ ನೊಣ ಅನ್ನುವಂತಹ ಒಂದು ಭಾಸವಾಗಿ ನಾನು ನೊಣವನ್ನ ಹಿಡಿದು ಆ ಜಾಗದಲ್ಲಿಯೇ ಅಂಟಿಸುವಂತ ಕೆಲಸವನ್ನು ಮಾಡ್ತೇನೆ. ಅಂದ್ರೆ ಮಕ್ಕಿ ಕಾಮಕ್ಕಿ ಅಂದ್ರೆ ನೊಣ ಪ್ರತಿಯಾಗಿ ಆ ತರ ರೀತಿಯಲ್ಲಿ ನಕಲು ಮಾಡುವುದ ಬಗ್ಗೆ ನಾವು ತಿಳಿಸುವಂಥದ್ದು.
ಇನ್ನು ಗೋಕುಂಟೆ ಅನ್ನುವಂತಹ ಒಂದು ಪದವನ್ನ ಬಳಸಿದ್ದಾರೆ. ಇದನ್ನ ಬಯಲು ಸೀಮೆಯಲ್ಲಿ ದನದ ನೀರಿಗಾಗಿ ಮಾಡಿರುವಂತಹ ಒಂದು ಪುಟ್ಟ ಕೆರೆಯನ್ನ ನಾವು ಗೋಕುಂಟೆ ಅಂತ ಕರಿತೇವೆ. ಹೂಳು ಅನ್ನುವಂಥದ್ದು, ಅಂದ್ರೆ ಹೂಳು ಅಂದ್ರೆ ಜಲಾಶಯದಲ್ಲಿ ತುಂಬಿಕೊಂಡಂತಹ ಕೆಸರು ಮಣ್ಣನ್ನ ನಾವು ಹೂಳೆತ್ತುವ ಪ್ರಕ್ರಿಯೆ ಅಂತಾನೂ ಕೂಡ ನೀವು ಇತ್ತೀಚೆಗೆ ನೋಡಿರಬಹುದು. ಅದನ್ನ ಬಗ್ಗೆ ತಿಳಿಸುವಂಥದ್ದು. ಇನ್ನು ನಂತರದಲ್ಲಿ ಇಲ್ಲಿ ಇಂಗ್ಲಿಷ್ ಪದಗಳನ್ನ ಕೊಟ್ಟಿದ್ದಾರೆ. 10 ಪದಗಳು ಇಂಗ್ಲಿಷ್. ಟೂರು, ರೈನ್ ಸೆಂಟರ್ ಅಥವಾ ಸ್ಪಂಜು, ಚೆಕ್ಕು ಇವೆಲ್ಲ ಇಂಗ್ಲಿಷ್ ಪದಗಳು. ಇಂಗ್ಲಿಷ್ ಪದಗಳಾಗಿರ್ಬೋದು, ಅರಬಿಕ್ ಪದಗಳಾಗಿರ್ಬೋದು, ಪರ್ಷಿಯನ್ ಪದಗಳಾಗಿರ್ಬೋದು, ಇಂತಹ ಪದಗಳ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ, ದೇಶ ಪ್ಲಸ್ ಉದ್ದಗಲ, ದೇಶದ್ದಲ, ಮಳೆ ಪ್ಲಸ್ ಕಾಲ, ಮಳೆಗಾಲ, ಈ ರೀತಿಯಾದಂತಹ ಬಿಡಿಸಿ ಬರಿಬೇಕಾಗತ್ತೆ. ನಾನಾರ್ಥಗಳನ್ನ ನೋಡಿ. ಬಳಿ ಅನ್ನುವಂಥದ್ದು, ಬಳಿ ಅಂದ್ರೆ ನಾವು ಕೈಗೆ ಹಾಕುವಂತಹ ಒಂದು ಸಾಧನವಾಗಿ ಬಳಸ್ತೇವೆ ಬಳಿ ಅನ್ನುವಂಥದ್ದು. ಹತ್ತಿರ ಅನ್ನುವಂತಹ ಪದವನ್ನು ಕೂಡ ನಾವು ಬಳಸ್ತೇವೆ. ನಾನಾರ್ಥಗಳು. ಮರಳು ಅಂದ್ರೆ ನಾವು ಸ್ಯಾಂಡ್ ಅಂತ ಕರಿತೇವೆ. ಸ್ಯಾಂಡ್. ಮರಳು ಅಂದ್ರೆ ಏನದು ಉಪ್ಪು ಕಾಗದ ಅಂತಾನು ನಾವು ಆಗ್ಲೇ ಬಳದ್ವಲ್ಲ, ಅದು ಮರಳು ಅನ್ನುವಂಥದ್ದು. ಮಣ್ಣು ಮಿಶ್ರಿತವಾದಂತಹ ಒಂದು ಮಣ್ಣನ್ನು ಕೂಡ ನಾವು ಮರಳು ಅಂತ ಕರಿತೇವೆ. ಇನ್ನು ನಂತರದಲ್ಲಿ ಮರಳು ಅನ್ನೋದಕ್ಕೆ ಹುಚ್ಚು ಅನ್ನುವಂತಹ ಒಂದು ಪದವನ್ನು ಕೂಡ ನಾವು ಕರಿತೇವೆ. ಹುಚ್ಚು. ಆಮೇಲೆ ಸರಿ ಅಂದ್ರೆ ಜಾಗ ಬಿಡು ಅನ್ನುವಂತಹ ಪದವನ್ನ ಬಳಸ್ತೇವೆ. ಜೊತೆಗೂ ಕೂಡ ಸರಿ, ನೀ ಮಾಡಿದ್ದು ಸರಿ ಅನ್ನುವಂತಹ ಅಂದ್ರೆ ನೀ ಮಾಡಿರೋದು ಸರಿ ಅನ್ನುವ ಏನಂತೀವಂತ ಪದನು ನನಗೆ ನೆನಪಾಗ್ತಾ ಇಲ್ಲ. ಇನ್ನು ಕಾಡು ಅನ್ನುವಂಥದ್ದು. ಕಾಡು ಅಂದ್ರೆ ನಾವು ಅರಣ್ಯ ಅನ್ನುವಂತಹ ಒಂದು ಪದವನ್ನ ಕಳಿಸ್ತೇವೆ. ಜೊತೆಗೂ ಕೂಡ ಈ ಕಾಡಿಸು ಅನ್ನುವಂತ ಹಿಂಸೆ ಕೊಡು ಅನ್ನುವಂಥಕ್ಕೂ ಕೂಡ ನಾವು ಕಾಡು ಅಂತೇವೆ. ಪಡೆ ಅಂದ್ರೆ ಅವರಿಂದ ಕಿತ್ತುಕೊಳ್ಳುವಂತಹ ಪ್ರಕ್ರಿಯೆ ಕೂಡ ನಾವು ಪಡಿಸ್ತೇವೆ. ಪಡೆ ಅಂದ್ರೆ ಗುಂಪು ಕೂಡ ನಾನಾ ಅರ್ಥದಲ್ಲಿ ಬರುವಂಥದ್ದು. ಈ ರೀತಿಯಾಗಿ ನಾವು ನೋಡ್ತಾ ಬರ್ತೇವೆ. ಇನ್ನು ನಂತರದಲ್ಲಿ ಇಲ್ಲೊಂದಿಷ್ಟು ಕೆಲವು ಪದಗಳಿಗೆ ಅರ್ಥವನ್ನ ಹುಡುಕಿದೀವಿ. ಇಲ್ಲಿ ಉಲಿವು ಅನ್ನುವಂಥದ್ದು ಸದ್ದು ಮಾಡು ಅಥವಾ ಮಾತು ಅನ್ನುವಂಥದ್ದು. ಕಾಡು ಮಿಕ ಅಂದ್ರೆ ಕಾಡು ಪ್ರಾಣಿ. ಮಿಕವನ್ನ ಕಾಡು ಪ್ರಾಣಿ ಅಂತ ಕರಿತೇವೆ. ನಂತರದಲ್ಲಿ ಅಡಕಲ ಕೋಣೆ ಅಂದ್ರೆ ಅಡುಗೆ ಕೋಣೆ ಅನ್ನುವಂಥದ್ದು. ಅದನ್ನು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಚೊಚ್ಚಿಲ ಅಂದ್ರೆ ಮೊದಲ. ನಾವು ಚೊಚ್ಚಿಲ ಮಗು ಅಥವಾ ಚೊಚ್ಚಿಲ ಬಸಿರು ಅಂತ ಕರಿತೇವೆ. ಪಡ್ಸಾಲೆ ಅಂದ್ರೆ ಜಗುಲಿ ಅಥವಾ ವರಾಂಡ. ಮುಂದ್ಗಡೆ ಹಾಲ್ ಅಂತ ಕರಿತೀವಲ್ಲ ಇಂಗ್ಲಿಷ್ ನಲ್ಲಿ, ಅದನ್ನ ನಾವು ಕರಿತೇವೆ. ಶಯನ ಅಂದ್ರೆ ಮಲಗುವಿಕೆ ಅಂದ್ರೆ ಸ್ಲೀಪ್ ಮಾಡುವ ಶಯನ ಗೃಹ, ಮಲಗುವ ಕೋಣೆ ಅನ್ನುವಂಥದ್ದು. ಮಡಿ ಅಂದ್ರೆ ಶುಭ್ರ, ಮಡಿವಂತಿಕೆ ಅನ್ನುವಂಥ ಶುಭ್ರವಾಗಿರ್ಬೇಕು. ಅಣಚಿ ಅಂದ್ರೆ ಅಳಿಲಿಗೆ ನಾವು ಸ್ಕ್ವಾರಲ್ ಅಂತ ಕರಿತೀವಲ್ಲ ಇಂಗ್ಲಿಷ್ ನಲ್ಲಿ, ಅದನ್ನ ನಾವು ಅಳಿಲು ಅನ್ನುವಂಥದ್ದು. ರೋಸು ಅಂದ್ರೆ ಅಸಹ್ಯ ಪಡುವ ಅನ್ನುವಂಥದ್ದು. ಸಾವರಿಸು ಅಂದ್ರೆ ಚೇತರಿಸಿಕೊಳ್ಳೋದು. ಉಕ್ಕಡವನ್ನ ಉಚ್ಚು ಅಂದ್ರೆ ಕುಣಿಕೆಯನ್ನ ಬಿಚ್ಚು ಅನ್ನುವಂಥದ್ದು. ಕೂಜಿಸು ಅನ್ನುವಂಥದ್ದು ಅಂದ್ರೆ ಹಕ್ಕಿಗಳ ಧ್ವನಿ, ಕೂಗು ಅನ್ನುವಂಥದ್ದು. ಆಕಾಶವಾಣಿ ಅಂದ್ರೆ ಅಶರೀರವಾಣಿ. ಎರವಾಗು ಅಂದ್ರೆ ಹಾನಿಯಾಗು ಅಥವಾ ಮುಳುವಾಗು ಅಥವಾ ತೊಂದರೆ ಕೊಡು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡುವಂಥದ್ದು. ಇನ್ನಂದ್ರೆ ಗೇಣು ಅಂದ್ರೆ ಈಗ ಕೈ ಬೆರಳಿಂದ ಹೆಬ್ಬೆರಳು ಅಂತ ಇಟ್ಕೊಳ್ಳಿ. ಇದು ಹೆಬ್ಬೆರಳಿನಿಂದ ನೀವು ಸ್ಟ್ರೈಟ್ ಮಾಡಿ ಕಿರು ಬೆರಳಿನ ಹಂತಕ್ಕೆ ಇರುವಂತಹ ಒಂದು ಏನು ಡಿಸ್ಟೆನ್ಸ್ ಅನ್ನ ನಾವು ಅಥವಾ ಅಳತೆಗೋಲನ್ನಾಗಿ ಮಳಿಸ್ತೀವಲ್ಲ, ಅದನ್ನ ನಾವು ಗೇಣು ಅಂತ ಕರಿತೇವೆ. ಅದನ್ನೇ ತಿಳಿಸಿದ್ದಾರೆ ಇಲ್ಲಿ. ಧೂಪ ಅಂದ್ರೆ ಸಾಂಬ್ರಾಣಿ ಮೊದಲಾದ ಸುವಾಸನೆಗಳನ್ನ ಹೊಂಡದ ಮೇಲೆ. ಅಂದ್ರೆ ಧೂಪ ಅಂದ್ರೆ ನಾವು ಕೆಲವೊಂದು ಧೂಪದ ಮರ ಅಂತ ನೋಡ್ತೇವೆ. ಆ ಮರ ಹೀಗಿರುತ್ತೆ. ಈ ಭಾಗದಲ್ಲಿ ನೀವು ಕತ್ತಿ ಏಟನ್ನ ಹಾಕಿದ್ರೆ ಈ ಮರದಿಂದ ಒಂದು ಸೊನೆ ಬರುವಂತದ್ದು. ಆ ಸೊನೆ ಗಟ್ಟಿಯಾಗಿ ಈ ಜಾಗದಲ್ಲಿ ಮರದ ಬುಡದಲ್ಲಿ ಶೇಖರಣೆ ಆಗುತ್ತೆ. ಅದು ಸ್ವಲ್ಪ ಈ ಮ್ಯಾಗ್ಮಾ ಹೋಗಿ ಹೊರಗಡೆ ಇರುವಂತ ಭೂಮಿ ಒಳಗೆ ಮ್ಯಾಗ್ಮಾ ಇರುತ್ತೆ. ಅದು ಹೊರಗಡೆ ಬಂದಾಗ ಲಾವಾ ಆಗುತ್ತೆ. ಆ ಲಾವಾ ಇರೋದೇನ್ ಗಟ್ಟಿ ಆಗುತ್ತಲ್ಲ, ಆ ಗಟ್ಟಿಯಾದಂತಹ ಒಂದು ಕಲ್ಲಿನ ಭಾಗ ರಚನೆ ಆಗುತ್ತಲ್ಲ, ಹಾಗೆ ಇಲ್ಲೂ ಕೂಡ ನಾವು ನೋಡ್ತೀವಿ. ಮರದಲ್ಲಿ ಒಂದು ಧೂಪ ರೀತಿಯಾದಂತಹ ಕಲ್ಲು ಮಿಶ್ರಿತವಾದಂತಹ ಒಂದು ಗಟ್ಟಿ ಪದಾರ್ಥ ಉಂಟಾಗುತ್ತೆ. ಅದನ್ನ ತೆಗೆದುಕೊಂಡು ಬಂದು ಬೆಂಕಿ ಕೆಂಡಕ್ಕೆ ಹಾಕಿದಾಗ ಸುವಾಸನೆ ಯುಕ್ತವಾದಂತಹ ಒಂದು ಹೊಗೆ ಬರುವಂಥದ್ದು, ಅದನ್ನ ನಾವು ಧೂಪ ಅಂತ ಕರಿತೇವೆ. ಬೀಳು ಹೊಲ ಅಂದ್ರೆ ಪಾಳು ಬಿದ್ದಂತಹ ಹೊಲ ಅನ್ನುವಂಥದ್ದು. ಬಂಜರು ಭೂಮಿ ಅಂತಾನೂ ಕೂಡ ನಾವು ಅದನ್ನ ಕರೆಯುವಂಥದ್ದು. ಇನ್ನು ನಂತರದಲ್ಲಿ
ಗುಂಪಿಗೆ ಸೇರದ ಪದವನ್ನು ಕೇಳಿಸ್ತಿದ್ದಾರೆ. ದೆವ್ವ, ಭೂತ, ಆತ್ಮ, ಪ್ರೇತ ಇವೆಲ್ಲ ಒಂದೇ ಪದಕ್ಕೆ ಅರ್ಥ ಸೇರುತ್ತೆ. ಆದ್ರೆ ಆತ್ಮ ಅನ್ನುವಂಥದ್ದು, ಸೋಲ್ ಅನ್ನುವಂಥದ್ದು ಬೇರೆ ಪದಕ್ಕೆ ಅರ್ಥವನ್ನು ಸೇರುವಂಥದ್ದು. ಕೊಡ, ಹಗ್ಗ, ಹಂಡೆ, ಬಾವಿ ಇವೆಲ್ಲ ಬಾವಿಗೆ ಸಂಬಂಧಪಟ್ಟಂಥದ್ದು, ಬಾವಿಯನ್ನು ನೀರೆತ್ತುವಾಗ ಸಂಬಂಧಪಟ್ಟಂಥದ್ದು. ಹಂಡೆ ಅನ್ನುವಂಥದ್ದು ನೀರು ತಗೊಬಂದು ಶೇಖರಣೆ ಮಾಡುವಂಥದ್ದು ಭಾಗವನ್ನ ನಾವು ಹಂಡೆ ಅಂತ ಕರಿತೀವಿ. ಇಲ್ಲಿ ಬೇವಿನ ಮರ, ಹುಣಸೆ ಮರ, ಹಾಳು ಗೋಡೆ, ಬೀಳು ಹೊಲ ಅನ್ನುವಂಥದ್ದು ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ. ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಮಠ ಮಠ, ಪಿಸಿ ಪಿಸಿ, ಸುತ್ತುಮುತ್ತು, ಬಿರ ಇವೆಲ್ಲ ಒಂಥರ ಅನುಕರಣ ವ್ಯಯ ಇದ್ದ ಹಾಗೆ. ಇದು ಸುತ್ತುಮುತ್ತು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ನೋಡ್ತಾ ಹೋಗ್ತೇವೆ. ಇನ್ನು ನಂತರದಲ್ಲಿ ಬಿಡಿಸಿ ಬರೆಯಿರಿ ಅನ್ನುವಂತಹ ಒಂದು ಪದವನ್ನ ಕೇಳಿದ್ದಾರೆ. ಮಡಿಯೊಳಗೆ ಮಡಿ ಪ್ಲಸ್ ಒಳಗೆ ಮಡಿಯೊಳಗೆ 100 ಪ್ಲಸ್ 100 106, ತುಂಡು ಪ್ಲಸ್ 1 ತುಂಡೊಂದು, ಮೈ ಪ್ಲಸ್ ತುಂಬ ಮೈ ತುಂಬ, ಅಡ್ಡ ಪ್ಲಸ್ ಕಂಬ ಅಡ್ಡಗಂಬ. ಈ ರೀತಿಯಾದಂತ ಬಿಡಿಸಿ ಬರೆಯಬೇಕಾಗತ್ತೆ. ತದ್ಭವ ರೂಪವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ನಂತರದಲ್ಲಿ ಅನ್ಯಲಿಂಗವನ್ನ ಹೇಳಿದರೆ ಅಣ್ಣ, ವಿಧವೆ, ತರುಣ, ತರುಣಿ, ಪತ್ನಿ, ಪತಿ, ಮೊಮ್ಮಗ, ಮೊಮ್ಮಗಳು, ತರುಣ, ತರುಣಿ, ವಿಧವೆ, ವಿಧವ, ಅಣ್ಣ, ಅಕ್ಕ ಅನ್ನುವಂಥದ್ದು. ಈ ರೀತಿಯಾದಂತಹ ಅತಂಗಿ ಅನ್ನುವಂತಹ ಒಂದು ಪದವನ್ನ ನಾವಿನ್ನು ಅನ್ಯಲಿಂಗವಾಗಿ ಬಳಸುವಂಥದ್ದು. ಇನ್ನು ನಂತರದಲ್ಲಿ ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯ ಮತ್ತು ಸಂಯೋಜಿತ ವಾಕ್ಯವನ್ನ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಸಾಮಾನ್ಯ ವಾಕ್ಯ, ಮಿಶ್ರ ವಾಕ್ಯದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತೇನೆ. ಈಗ ಕನಿಷ್ಠ 21 ಸ್ಲೈಡ್ ಬಗ್ಗೆ ನಾನು ಚರ್ಚೆಯನ್ನ ಮಾಡಿದ್ದೀನಿ. ಇದಕ್ಕೂ ಜಾಸ್ತಿ ಆದ್ರೆ ನಿಮ್ಗೆ ಬೋರ್ ಆಗುತ್ತೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ಕ್ಲಾಸ್ ನೋಡಿದ ಧನ್ಯವಾದ. ಥ್ಯಾಂಕ್ ಯು ಆಲ್.